ಹಾಯ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದ್ರಿ ಎಲ್ಲರೂ? ನಾವು ಕೂಡ ಆರಾಮದಿ ನೋಡ್ರಿ. ಇವತ್ತು ನಮ್ಮ ನಾದಿನಿ ಮಗಂದು ತೊಟ್ಟಲ್ದಾಗ ಹಾಕೋ ಫಂಕ್ಷನ್ ಐತಿ. ಹಾಗಾಗಿ ಇವರು ಬಂದಾರ, ಮೇಡಮ್ ಅವರು. ದೀಪಕ್ಕ ಬಂದಾರಲ್ಲ. ಸೊ ದೀಪಕ್ಕನು ಬಂದಾರತ್ ನೋಡ್ರಿ. ಹಂಗೆ ರೇಖಾಕನ ಬಂದ್ರ. ಹಂಗಾಗಿ ವಿಡಿಯೋನ ಈಗ ಸ್ಟಾರ್ಟ್ ಮಾಡಿದ್ರೆ ಐತೆ ಅಂತೇಳಿ ಸ್ಟಾರ್ಟ್ ಮಾಡತ್ತೀನಿ. ಇನ್ನು ಅಲ್ಲಿ ಹೋಗಿ ಎಲ್ಲ ವಿಡಿಯೋ ಅದನ್ನೆಲ್ಲ ಮಾಡ್ಬೇಕಾ. ತೊಟ್ಲ ಅದೆಲ್ಲ ಡೆಕೋರೇಷನ್ ಮಾಡ್ಯಾರ. ಸೊ ಹೋಗಿ ಈಗ ಎಲ್ಲ ವಿಡಿಯೋನು ಮಾಡ್ತೀನಿ ಫ್ರೆಂಡ್ಸ. ಹೆಂಗೆ ಕಾಣತ್ತೀವಿ ಇಬ್ರು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಸೀನಿಯರ ಜೂನಿಯರ? ನಮ್ಮ ಪಿಲ್ಲ ಅವ್ರ ಕಾಕು ಭಾಳ ಅಂತಾನ ನೋಡ್ರಿ. ಎಲ್ಲೋಗಿ ನಿಂತಾನ ಮರಿ. ಹಾಂ, ಈಕೀಗ ಭಾಳ ಅನಿಸ್ತಾನ. ಯಾಕಂದ್ರೆ ಪಿಲ್ಲು ಭಾಳ ಬಾಯ ಬಟ್ ಹಾಕೋತಾನಲ್ಲ. ಹಂಗಾಗಿ ಒಂದು ಸ್ವಲ್ಪ ಬೆದರಿಸೋ ಸಂಬಂಧ ಅನಿಸ್ತಾನ ನಮ್ಮ ಪಿಲ್ಲು. ಓಕೆ ಫ್ರೆಂಡ್ಸ, ಈ ವಿಡಿಯೋ ಇವತ್ತಿನ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗುತ್ತಂತೆ ಅನ್ಕೋತೀನಿ. ಇಷ್ಟ ಆಗಿತ್ತಂದ್ರೆ ಈಗಲೇ ಒಂದು ಲೈಕ್ ಮಾಡಿರಿ. ಲೈಕ್ ಮಾಡಿ ವಿಡಿಯೋನ ನೋಡ್ರಿ. ಹಾಗೆ ವಿಡಿಯೋ ನೋಡಿ ಹೋಗಬೇಡ್ರಿ. ವಿಡಿಯೋಗೆ ಲೈಕ್ ಮಾಡಿರಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ನಮ್ಮ ಫಂಕ್ಷನ್ ಬ್ಲಾಗ್ಗಳನ್ನು ಶೇರ್ ಮಾಡಿರಿ. ಏನು ಅನಿಸುತ್ತೆ ವಿಡಿಯೋದ ಬಗ್ಗೆ ಅಂತೇಳಿ ಹಾಗೆ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ ಫ್ರೆಂಡ್ಸ. ಸೊ ತೊಟ್ಲಾಗ ಹಾಕಕ್ಕೆ ನಾನೇನು ತೊಗೊಂಡಿನಿ ಅಂತೇಳಿ ಒಂದು ಸ್ಮಾಲ್ ಗಿಫ್ಟ್ ತೊಗೊಂಡಿನಿ. ಅದನ್ನು ನಿಮ್ಮ ಜೊತೆಗೆ ಈಗ ಶೇರ್ ಮಾಡ್ತೀನಿ ಫ್ರೆಂಡ್ಸ, ನೀವು ನೋಡ್ರಿ. ಸೊ ಒಂದು ಡ್ರೆಸ್ ಪೀಸ್ ತೊಗೊಂಬಂದೀನಿ ಫ್ರೆಂಡ್ಸ. ಪಾಪು ಅಂದ್ರೆ ಹಳ್ಯಾಗ ನಾದಿನಿ ಮಗ ಹಳೆ ಆಗ್ಬೇಕಾ ಹಂಗಂತೇಳಿ. ಸೊ ಒಂದು ನಾದಿನಿಗ ಒಂದು ಜಂಪರ್ ಪೀಸ ಡ್ರೆಸ್ ಈಗ ತೊಗೊಂಬಂದ್ವಿ ಮನೇನವ್ರು. ನಿನ್ನೆ ತರಕ್ ಹೋಗ್ಬೇಕಂತಂದೆ, ಬಟ್ ನಂಗೆ ಕೆಲಸಿನೊಳಗ ಆಗ್ಲೇ ಇಲ್ಲ ಫ್ರೆಂಡ್ಸ. ಹಂಗಾಗಿ ಮಸ್ತ್ ಐತಿ ಡ್ರೆಸ್ ಇದು. ನನಗಂತ್ರ ಈ ರೀತಿ ಭಾಳ ಇಷ್ಟ ಆತವ. ಬಟ್ ನಮ್ಮ ಸ್ನೇಹ ಪಿಲ್ಲಿಗೆ ಈ ರೀತಿ ತಂದು ಹಾಕೋದಾಗ್ಲಿಲ್ಲ ನಮಗ. ಕಾಟನ್ ಐತಿ ಇದು, ಚಂದ ಅನಿಸ್ತಾವ. ಬ್ಯಾಸ್ಗೆಗೆ ಅದೆಲ್ಲ ಹಾಕೊಂಡ್ರೆ ಕಲರ್ ಕಾಂಬಿನೇಷನ್ ಮಸ್ತ್ ಐತಿ. ಸೊ ಚಂದ ಅನಿಸ್ತಾರ ನಮ್ಮ ಮನೆಯವ್ರು ಡ್ರೆಸ್ ಅದು ಏನೇ ಇರಲಕ್ಕ. ಕಲರ್ ಚಂದ ಅನಿಸ್ತಾರ. ನಿಮ್ಗೂ ಹೆಂಗೆ ಅನಿಸುತ್ತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಇದು ಅಂಗಿ ಚಡ್ಡಿ ನೋಡ್ರಿ. ಚಡ್ಡಿ ಈಗೈತಿ, ಕಾಟನ ಮಸ್ತ್ ಐತಿ ನೋಡ್ರಿ ಕಲರ್ ಕಾಂಬಿನೇಷನ್. ನಿಮ್ಗೂ ಕೂಡ ಹೆಂಗೆ ಅನಿಸುತ್ತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಈ ರೀತಿ ಹಾಕೊಂಡು ಹುಡುಗರು ಭಾಳ ಕ್ಯೂಟಾಗಿ ಕಾಣಿಸ್ತಿರ್ತಾವ ಇಂಥ ಡ್ರೆಸ್ ಹಾಕೊಂಡು. ಯಾರವರು ಅರೇನ ಬಾ ಸಣ್ಣ ಹುಡುಗರು ಬಂದಾರನ ಅಂತ ನಾನು ಹಾಕತ್ತೀನಿ. ಜೀನ್ಸ್ ಪ್ಯಾಂಟ ಬಾಳ ದಪ್ಪಿದ್ರ ಬರಲ್ಲ. ದಪ್ಪಿದ್ರು ಬರಲ್ಲ. ನಿಮ್ಮ ಇದೊಂದನೇ ಹಾಕಕ್ ಹೋದ್ರೆ ಇರ್ತಾವ. ಅದ್ರಾಗ ಒಂದ್ ಜರ ಮೆತ್ತಗಿದ್ದು ಅಂದ್ರ ಬರ್ತಾವ. ಎಲ್ಲರಿಗೆ ಹಾ ಮಾಡ. काय पाहिजे? काय पाहिजे? ಕಾಕು ಕೇಳಲ್ಲಿ. ಕಾಕು ಏನಂತ ಹೇಳು. ಕುರ್ಕುರೆ ಬೇಕು. 2 रुपये चिल्लर घे. चिल्लर घेऊन ये. 1 रुपयाचं 2 घेऊन ये. चिल्लर नाही 5 वाला माझ्याकडे. हा छोटे घेऊन ये. गोल असते का रोज काय सकाळी तर 20 रुपये चॉकलेट घेतलं. ಮುಂಜಾನೆ ತಂದಾರ 5 ರೂಪಾಯಿ 2 ಓಕೆ ಡಿವೈಡ್. ಅವ್ರ ಪಪ್ಪ ಇರೋಣ ಬೇಡ್ತಾರ. ನನ್ ಬಲ್ ಬೇಡಲ್ಲ. 1 ರೂಪಾಯಿ 2 ರೂಪಾಯಿ ಇಟ್ಟೆ ಹೆಚ್ಚು. ನಾನು ಬಲ್ ಚಿಲ್ಲರ್ ಇರಂಗಿಲ್ಲ. ಸುಮ್ಮ ಬಾಳ ಕೇಳಲ್ಲ. ಆಕಿ ಕೇಳ್ತಾಳ, ಪಿಲ್ಲ ಕೇಳಲ್ಲ ಅಂತ ಇಟ್ಕೊಂಡ್ ಬಿಡ್ತೇನೆ. ಇವ್ರು ಇಲ್ಲೇ ಅದತ್ತೆ ಮಾರ್ತಾರ. ಆ ಕಡೆ ಹೋಗೋಣ ನೋಡ್ಬೇಕು. ಆ ಕಡೆ ಮನೆ ಮುಂದೆ ಅದ್ ಬಿಡು ಬಾಡಿಗೆ ಹಿಡ್ದಲ್ಲಿ. ಫ್ರೆಂಡ್ಸ್ ನೋಡಿದ್ರಲ್ಲ. ಓಕೆ, ಇವತ್ತಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಫಂಕ್ಷನ್ ಬ್ಲಾಗ. ನಮ್ಮ ಫ್ಯಾಮಿಲಿಯಲ್ಲಿ ಏನಾದರೂ ಒಂದು ಫಂಕ್ಷನ್ ಇದ್ದೇ ಇರ್ತಾವ. ಹಾಗಾಗಿ ನಾನು ಅಂಥ ವಿಡಿಯೋಗಳನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ನನಗೂ ಕೂಡ ಖುಷಿ ಆಗ್ತೈತಿ. ನಮ್ಮ ಫ್ಯಾಮಿಲಿದು ಎಲ್ಲಾನು ಐತತ್ತಾರ. ಬಾ ನೀ ಹೈಟ್ ಅದಿ, ಬಾ ಜರ ಹೈಟ್ ಮಾಡ್ತೀನಿ. ನಮ್ಮ ಫ್ಯಾಮಿಲಿ ಫಂಕ್ಷನ್ಗಳನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಹಾಗಾಗಿ ಫ್ಯಾಮಿಲಿ ಫಂಕ್ಷನ್ದು ವಿಡಿಯೋಗಳು ಮತ್ತು
ರೆಸಿಪಿಗಳು, ನಮ್ಮ ಉತ್ತರ ಕರ್ನಾಟಕ ರೆಸಿಪಿಗಳು, ಆಮೇಲೆ ನಮ್ಮ ಮಹಾರಾಷ್ಟ್ರ ಸೈಡ್ ರೆಸಿಪಿಗಳು, ಮತ್ತು ನಮ್ಮ ಡೈಲಿ ರೂಟೀನ್ ಬ್ಲಾಗ್ಗಳು ಎಲ್ಲಾನು ನಾನು ನನ್ನ ಚಾನಲ್ ಒಳಗೆ ಶೇರ್ ಮಾಡ್ತಾ ಇರ್ತೀನಿ. ಅವೆಲ್ಲ ನಿಮ್ಗೆ ನೋಡೋಕೆ ಬೇಕು ಅಂತಂದ್ರೆ ನಾನು ಹಾಕೋ ಎಲ್ಲ ವಿಡಿಯೋಗಳು ವಿಡಿಯೋಗಳೆಲ್ಲ ನಿಮ್ಗೆ ಸಿಗಬೇಕು ಅಂತಂದ್ರೆ ಈಗಲೇ ಹೊಸದಾಗಿ ನೋಡ್ತಾ ಇರೋರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹಂಗೆ ಮಾಡಿದ್ರಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂದೆ ಒಂದು ಗಂಟೆ ಬಟನ್ ಅಂತ ಕ್ಲಿಕ್ ಮಾಡಿ ಆಲ್ ಅಂತ ಕೊಟ್ರಿ ಅಂದ್ರೆ ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ಗೆ ತಲುಪ್ತಾವ. ನೀವೇ ನನ್ನ ವಿಡಿಯೋನ ನೋಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ನೀವೆಲ್ಲರೂ ಲೈಕ್ ಮಾಡಿರಿ. ಲೈಕ್ ಮಾಡಲ್ಲ ಹಾಗೆ ಹೋಗಬೇಡ್ರಿ. ಬರೀ ಈಗ ಅಲ್ಲಿ ಒಂದು ಸ್ವಲ್ಪ ತೊಟ್ಟದೆಲ್ಲ ಡೆಕೋರೇಷನ್ ಅದೆಲ್ಲ ವಿಡಿಯೋ ಇವತ್ತಿನ ವಿಡಿಯೋನ ಮಾಡೋಣ ಅಂತ ಬರೀ ಹಂಗೆ ಹೆಂಗೆ ಕಾಣತ್ತೀವಿ ಮತ್ತೊಂದು ಸರಿ ಕಮೆಂಟ್ ಮಾಡಿ ಹೇಳ್ರಿ. ಇದು ಸೀರೆ ನಮ್ಮ ಮದ್ವೆಕಿನ ಮುಂಚೆಕಿನೇ ಕೊಟ್ಟಿದ್ದು. ಇದು ಅವಾಗ ಭಾಳ ಟ್ರೆಂಡ್ ಇದ್ದಾವ ಈ ರೀತಿ ಸೀರೆ. ಸೊ ರೇಖಾಕನ ಹೇಳದಿದ್ಲಿ ಈಗ ನನ್ನ ಬಲ್ಲಿನೇ ಈ ರೀತಿ ಐತ್ ಅಂತೇಳಿ. ಒಂದ್ ಕಾಲದಾಗ ಇವು ಭಾಳ ಅಂದ್ರೆ ಭಾಳ ನಮ್ಮ ಮದ್ವೆ ಈಗೇನ್ರಿ ತಿಂಗಳಿಗೆ ಒಂದೊಂದು ಹೊಸ ಟ್ರೆಂಡ್ ಬರ್ತಿರ್ತಾವ ಸೀರೆದೊಳಗ. ಆವಾಗ ಇವು ಭಾಳ ಟ್ರೆಂಡ್ ಆಗಿದ್ದವ. ಅವಾಗ ತಂದಂತ ಸೀರೆದು ಮದ್ವೆಕಿನ ಮುಂಚೆಕಿನ ನಮ್ಮಲ್ಲಿ ಆಪ್ತಿ ಸೀರೆ ಅಂತೇಳಿ ಮಾಡ್ತಾರ, ಉಂಡಿ ಸೀರೆ ನಾಗರಮಶ್ಯಾಗ. ಹಂಗಾಗಿ ಇವರು ಸೊ ನಮ್ಮ ಮನೆಯವರು ತಗೊಂಡ್ ಬಂದಿದ್ರೆ ಈ ಸೀರೆ ಇದು. ಸೊ ತಾಳಿ ಸರ ಚಂದ ಕಾಣತ್ತದ ಅಂತ ಹೇಳಿ ಮನೆ ವಿಡಿಯೋದೊಳಗ ಹೇಳಿರಿ. ಬಟ್ ಇದು 4 ತೊಲಿಗೆ ಒಂದ್ ಸ್ವಲ್ಪ ಕಮ್ಮಿ ಐತಿ. ನಾ ಹೇಳತ್ತೀನಿ 4 ತೊಲಿಗೆ ಒಂದ್ ಸ್ವಲ್ಪ 1 ಗುಂಜಿ 2 ಗುಂಜಿ ಕಮ್ಮಿ ಐತೆ ಅಂತ ಹೇಳ್ತೀನಿ. ಮುಂಚೆ ಹೇಳಿದ್ರೆ ಕೇಳಿದ್ರೆ ಆಯ್ತು ಅಂತ ಹೇಳಿ 4 ತೊಲಿ ಐತೆ ಅಂತ ಹೇಳ್ತೀವಿ. ನೋಡೋಣ ಇದು ಎಷ್ಟು ದಿನ ನಮ್ಮ ಕೊಳ್ಳಾಗ ಇರ್ತೈತಿ ಗೊತ್ತಿಲ್ಲ. ಬಟ್ ಇದಷ್ಟು ದಿನ ಹಾಕೊಂಡ್ರೆ ಆಯ್ತು ಅಂತ ಹೇಳಿ ಇದು ಬಂಗಾರದ. ಸೊ ಇದು ಅಂಕಲ್ ಡೈಲಿ ಹಾಕೊಳ್ಳೋದ ಇದಂತ ಇರ್ತೈತಿ. ಯಾಕಂತಂದ್ರೆ ಈಗ ಮನೆಯದು ಕೆಲಸ ನಡೆಯುತ್ತೆ ನೋಡ್ರಿ. ಹಾಗಾಗಿ ನಮ್ದು ಲೋನಿಂದ ಅದು ಇದು ಪ್ರಾಬ್ಲಮ್ ಆಗಿ ಒಂದ್ ಸ್ವಲ್ಪ ನೋಡ್ಬೇಕು ಹೆಂಗಾಗುತ್ತೆ ಹಂಗಿಲ್ಲ ಅಂತ ಹೇಳಿ. ಓಕೆ ಅದೆಲ್ಲ ಮತ್ತೊಂದು ದಿನ ಮತ್ತೊಂದು ವಿಡಿಯೋ ಮಾಡ್ತೀನಿ. ಸೊ ಇವತ್ತು ಬರೀ ಭಾಳ ಐತೆ ಮಾತಾಡಿದ್ದು. ಓಕೆ ಫ್ರೆಂಡ್ಸ್, ಅಲ್ಲಿ ವಿಡಿಯೋ ನೋಡ್ಕೊಂಡ್ ಬರೋಣ ಬರ್ರಿ. ಆಗ್ಯದಲ್ಲ ಇಲ್ಲ ಹೋರಿ ಫ್ರೆಂಡ್ಸ್ ನೋಡ್ರಿ, ಇಲ್ಲಿ ನಮ್ಮ ಫ್ಯಾಮಿಲಿ ಎಲ್ಲರೂ ಇಲ್ಲಿ ಕೂತಿದ್ದಾರೆ. ಕಾರ್ಯಕ್ರಮ ವಿಡಿಯೋ ಸ್ಟಾರ್ಟ್ ಮಾಡಾಕತ್ತೀನಿ. ಹೆಂಗೆ ಅನಿಸಿತ್ತು ಇದ್ರ ಬಗ್ಗೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಯಾವುದೇ ಫಂಕ್ಷನ್ ಆಗಲಿ ನಾವು ಕಮ್ಮಿ ಅಂದ್ರೂ ಬರೀ ನಮ್ಮದೇ ಫ್ಯಾಮಿಲಿಯಲ್ಲಿ ಇರೋ ಎಲ್ಲ ಜನರನ್ನು ಕೂಡಿ ನಾವು ಫಂಕ್ಷನ್ ಮಾಡಿದ್ರು ಕೂಡ ಬಹಳ ಮಂದಿ ಆಗಿಬಿಡ್ತೀವಿ. ಯಾಕಂದರೆ ನಮ್ಮ ಫ್ಯಾಮಿಲಿ ದೊಡ್ಡದು ಆಗಿರೋದ್ರಿಂದ ಜನರು ಕೂಡ ನಾವು ಭಾಳ ಮಂದಿ ಸೇರಿಬಿಡ್ತೀವಿ. ಸೊ ನಮ್ಮ ಎಲ್ಲ ಈ ವಿಡಿಯೋಗಳನ್ನ ನೋಡಿ ನೀವು ಕೂಡ ಎಂಜಾಯ್ ಮಾಡ್ತೀರ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಇಲ್ಲ ಎಲ್ಲಾದ್ರೂ ಉದ್ದ ಪೂರ ಹಿಂಗೆ ನಡ್ಬೇಕು ಇದೇ ಹಾಕೋದಿತ್ತು. ಪೂರ ನಡ್ಬೇಕು ಗುಲಾಬಿ ಹಾಕೋದಿತ್ತು. ಉದ್ದು ಪೂರನೇ ಅಲ್ಲಿ ಹಿಡ್ದಿಲ್ಲಿತನ ನಮ್ಮ ಹಿಂದಿನ ಸೈಡ್ ಅನ್ನೋದ ಬಾಜು ಪಿವಳ ಕಲರ್ದು ಎಲ್ಲ ಹಾಕೋದಿತ್ತು. ನಡ್ಬೇಕು ಗುಂಡ್ ಇದು ಮಾಡೋದಿತ್ತು. ಈ ಕಡೆ ಬರ್ರಿ ಒಳಗೆ ಹೋಗಿ. ಅತ್ತೆದರೆಲ್ಲ ಮ್ಯಾಚಿಂಗ್ ಆಗ್ಯಾರಲ್ಲ. ಯಾಕೆ ನಿನಗೆ ಈ ಕಡೆ ಮಾತು ಹೇಳ್ತಾರೆ ಈ ಕಡೆ
ನಂದು ಥೋಡೆ ಮ್ಯಾಚಿಂಗ್ ಅದೇ ಫ್ರೆಂಡ್ಸ್ ನೋಡ್ರಿ ಇಲ್ಲಿ. ಸೊ ನಮ್ಮ ನಾದ್ನಿ ಬಂದರು. ಎಲ್ಲರೂ ಕೇಳ್ತಿರ್ತೀರಿ ಕಮೆಂಟ್ನಾಗ, ನಾನು ನಮ್ಮ ನಾದ್ನಿ ಕುಬ್ಸ, ನಮ್ಮ ನಾದ್ನಿ ತೊಟ್ಟಲ ಶಾಸ್ತ್ರ, ನಮ್ಮ ನಾದ್ನಿ ಮದುವೆ ಅಂತೇಳಿ ಹೇಳ್ಕೊತಾನೆ ಇರ್ತೀನಿ. ಎಷ್ಟು ಜನರ ಅದಾರ ನಾದ್ನಿದೇರು, ಎಷ್ಟು ಜನರ ಅತ್ತಿದಾರ ಅದಾರ, ಮಾವದರ ಅದಾರ ಅಂತೇಳಿ ನೀವು ಕೇಳ್ತಿರ್ತೀರಿ. ಯಾಕಂದ್ರೆ ನಮ್ಮ ಮಾವದರು 8 ಮಂದಿ ಅದಾರ. ಸೊ ಅತ್ತಿದೇರು 8 ಜನ, ಮತ್ತು ಮುಂದೆ ಎಲ್ಲ ಭಾಳ ಜನ ಆಗ್ತೀವಿ. ಹಂಗಾಗಿ ಎಲ್ಲರದು ಫಂಕ್ಷನ್ ಇದ್ದಾಗ ಹಾಕ್ತಿರ್ತೀನಲ್ಲ, ಹಂಗಾಗಿ ಭಾಳ ಜನ ಆಗ್ತಾರೆ ನೋಡ್ರಿ. ನಮ್ಮ ನಾದ್ನಿ ಸೆಂಟ್ರ್ ಏನೋ ತೊಗೊಂಡಾರಲ್ಲ ಮಗುನ, ಅವರು ನಮ್ಮ ನಾದ್ನಿ. ಇಲ್ಲೇ ನೋಡ್ರಿ ಎಲ್ಲರೂ ಮ್ಯಾಚಿಂಗ್ ಸೀರೆ ಅದನ್ನೆಲ್ಲ ಉಟ್ಕೊಂಡಾರಲ್ಲ, ಅವರು ನಮ್ಮ ನಾದಿಂದೇರು. ಪಾಪುಗ ಅವರು ಸಾದರತ್ತೆ ಹಾಕಾರಲ್ಲ, ಹಂಗಾಗಿ ಒಂಥರ ವೆಲ್ಕಮ್ ಥರ ಮಾಡಿದ್ರೆ ಆಯಿತು ಅಂತೇಳಿ ಕೇಸಿ ಇಲ್ಲೆಲ್ಲ ಹೂವಿನ ಡೆಕೋರೇಷನ್ ಅದನ್ನೆಲ್ಲನೂ ಹಾಕಿದ್ರು ನೋಡ್ರಿ. ನಮ್ಮ ನೆಗಂದಿರು ಮುಂದೋಗಿ ಹಾಕಿದ್ರು. ಚಂದ ಆಯಿತು ಫಂಕ್ಷನ್ನ. ನಿಮಗೂ ಕೂಡ ಹೆಂಗೆ ಅನ್ಸುತ್ತೆ ಅಂತೇಳಿ ಆ ವಿಡಿಯೋ ಫುಲ್ ನೋಡಾದ್ಮ್ಯಾಗ ವಿಡಿಯೋಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಈಗ ನಾನು ಮ್ಯೂಜಿಕ್ ಕೊಡ್ತೀನಿ, ಯಾಕಂದ್ರೆ ಸಾದರ ಹತ್ತಿದ್ರು ಹುಡುಗನಿಗೆ ಹೂವಿನ ಹಾಸಿಗೆ ಹಾಸಿ ವೆಲ್ಕಮ್ ಮಾಡೋ ಥರ ವಿಡಿಯೋ ಮಾಡಿವಿ. ನೀವು ನೋಡಿರಿ, ಮ್ಯೂಜಿಕ್ ಕೊಡ್ತೀನಿ ಈಗ ನಾನು. ಅದು ಕಟ್ಟಲು ಕುಲೈ ಎಲ್ಲಿದು ಕಟ್ತಿದ್ದು ಜಾಲಿ ಮಾಡೋದು ಕೆಂಪನ
ನೋಡ್ರಿ ಈಗ ಪಾಪುನ ತೊಟ್ಟಲ್ದಾಗ ಹಾಕಕತ್ತಾರ. ಸೊ ಅದ್ರ ಅತ್ತಿದೇರು, ಸೊ ಅವ್ರು 4 ಮಂದಿ ಇದಾರಲ್ಲ, ಹಾಗಾಗಿ ಸೊ ಇಬ್ಬರು ಅತ್ತಿದೇರು ಹಾಕಕತ್ತಾರ ನೋಡಿ ಫ್ರೆಂಡ್ಸ್ ತೊಟ್ಟಲ್ದಾಗ. ಅದು ಹಾಕತ್ನಾಗ ತಳಗ ಮ್ಯಾಗ ತೋತಿರ್ತಾರೆ ಪಾಪುಗ. ಏನು ಹೇಳ್ತಾರೆ ಅಂತೇಳಿ ನನಗೆ ಗೊತ್ತಿಲ್ಲ. ಮೊನ್ನೆ ರಾಣಿ ತೊಟ್ಟಲ್ದಾಗೂ ಹಾಕತ್ನಾಗನೇ ಹೇಳಿ ನಿಮ್ಗೆ. ಸೊ ಅದು ಏನೇನು ಹೇಳ್ತಾರೆ ಅಂತೇಳಿ ಗೊತ್ತಿಲ್ಲ ಅಂತೇಳಿ. ಓಕೆ ಫ್ರೆಂಡ್ಸ್, ಇನ್ನೂ ಒಂದು ಸ್ವಲ್ಪ ವಿಡಿಯೋ ಅದಾವ, ನಾಳೆ ಹಾಕ್ತೀನಿ. ಯಾಕಂದ್ರೆ ಒಂದೇ ಸರಿ ಹಾಕಿದ್ರೆ ಲೆಂತಿ ಆಗ್ತೈತೆ ಅಂತೇಳಿ. ವಿಡಿಯೋ ಫುಲ್ಲ ಲೆಂತಿ ಆಗಿಬಿಡ್ತಂದ್ರೆ ನೋಡೋಕ್ಕೂ ನಿಮಗೂ ಇಂಟ್ರೆಸ್ಟ್ ಬರದೇ ಇರ್ಬೋದು. ಅದಕ್ಕೋಸ್ಕರ ಇಲ್ಲಿ ತನಕ ವಿಡಿಯೋ ಇವತ್ತಿಂದ ನೋಡ್ಕೊಂಡು ಬಂದಿದ್ರಿ ಅಂತಂದ್ರೆ ನಿಮ್ಗೆ ಖಂಡಿತ ಇಷ್ಟ ಆಗಿತ್ತು ಅಂತಂದ್ರೆ ಪ್ಲೀಸ್ ಈಗಲೇ ಒಂದು ಲೈಕ್ ಮಾಡಿರಿ. ವಿಡಿಯೋದ ಬಗ್ಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ ಮಾಡಿ ಹೇಳಿ. ಮತ್ತು ನಾನು ಇದೇ ವಿಡಿಯೋದು ಹಾಕ್ತೀನಿ ನಾಳೆ. ಅಲ್ಲಿವರೆಗೂ ವೇಟ್ ಮಾಡಿ ಫ್ರೆಂಡ್ಸ್. ಎಲ್ಲರಿಗೂ ಬಾಯ್.